ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನ ಅವರ ನುಡಿಗಳಿಗಾಗಿ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ ಶ್ರೀ ಸಿದ್ದರಾಮಯ್ಯನವರು. ಶ್ರೀ ಕಾವೇರಿ ಮಾತೆಯ ಪೂಜೆ ಹಾಗೂ ಬಾಗಿನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರ, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರಾದಂಥ ಕೆ. ವೆಂಕಟೇಶ್ ಅವರ, ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದಂಥ ಬೋಸರಾಜು ಅವರ, ಈ ಸಮಾರಂಭದ ಅಧ್ಯಕ್ಷರು, ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದಂಥ ರಮೇಶ್ ಬಂಡಿಸಿದ್ದೇಗೌಡ ಅವರ, ಮಾಜಿ ಸಚಿವರಾದಂಥ ಉತ್ತಮ್ ಶೆಟ್ಟಿ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವಿಧಾನಸಭೆಯ ವಿಧಾನ ಪರಿಷತ್ತಿನ ಸದಸ್ಯರುಗಳ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಗೌರವ್ ಗುಪ್ತಾ ಅವರ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಮಯ ಆಗಿದೆ, ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಮಾತನಾಡಿದಂಥ ಗೆಳೆಯರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಕಾವೇರಿ ಮಾತೆ, ಅದಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ, ಅದಕ್ಕೆ ಕೃಷ್ಣರಾಜ ಸಾಗರ ಅಂತ ಕರಿತೀವಿ, ಕನ್ನಂಬಾಡಿ ಕಟ್ಟೆ ಎಂದು ಕೂಡ ಕರಿತೀವಿ. ಈ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ 1932 1932 ಅಲ್ಲಿಂದ ಇಲ್ಲಿವರೆಗೆ 93 ವರ್ಷಗಳಾಗಿದ್ದಾವೆ. ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ. ಈ 93 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ
ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ. ಇಲ್ಲಿವರೆಗೆ ನಮಗೆ ಅಂಕಿಅಂಶಗಳನ್ನು ಸಿಗ್ತಕ್ಕಂಥದ್ದು 1940ರಿಂದ 40ನೇ ಇಸ್ವಿಯಿಂದ ಅಂಕಿಅಂಶಗಳನ್ನು ನೋಡಿದ್ರೆ 1941ನೇ ಇಸ್ವಿನಲ್ಲಿ 120.90 ಅಡಿ ಭರ್ತಿಯಾಗಿದೆ. 120.90 ಅಡಿ. ಒಟ್ಟು ಇದರ ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ. ಈ 124 ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ. ಕ್ಯಾರೆಸ್ ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ, ಸುಮಾರು 49 TMC ನೀರು. 49 TMC ನೀರು. ಯಾವಾಗಲೂ ಕೂಡ 1932ನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ 124 ಅಡಿ ಆಗಿರಲಿಲ್ಲ. 193 ವರ್ಷಗಳಲ್ಲಿ 76 ವರ್ಷಗಳು ಭರ್ತಿಯಾಗಿದ್ದಾವೆ. 76 ವರ್ಷಗಳು. 93 ವರ್ಷಗಳ ಇತಿಹಾಸದಲ್ಲಿ 17 ಬಾರಿ ನೀರು ತುಂಬಿಲ್ಲ. 17 ಬಾರಿ ನೀರು ತುಂಬಿಲ್ಲ. ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ 2023-24ರಲ್ಲಿ ಭಾರಿ ಬರಗಾಲ, ನೀರು ತುಂಬಲಿಲ್ಲ. ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದ್ರೆ, ಸಿದ್ದರಾಮಯ್ಯನವರ ಕಾಲ್ಗುಣ ಚೆನ್ನಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕಾಲ್ಗುಣ ಚೆನ್ನಾಗಿಲ್ಲ, DK ಶಿವಕುಮಾರ್ ಕಾಲ್ಗುಣ ಚೆನ್ನಾಗಿಲ್ಲ. ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದ್ದೀವಿ. ಇನ್ನು ಮೂಢನಂಬಿಕೆಗಳ ಮೂಲಕ ಈಗ ಮಳೆ ಬರೋದು, ಮಳೆ ಬರದೇ ಇರೋದು, ಇಟ್ ಇಸ್ ನಾಟ್ ಎ ಗಾಡ್. ಪ್ರಕೃತಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು ಅಂತಂದ್ರೆ, ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನಲ್ಲ. ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನಲ್ಲ. ದುರಾಸೆಗಳನ್ನಲ್ಲ. ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ. ಅವ್ರು ಎಂತ ಮೂರ್ಖರು ಇರ್ಬೇಕು ವಿರೋಧ ಪಕ್ಷದವರು. ಎಂತ ಮೂಢಾತ್ಮರು ಇರಬೇಕು ಅವರು. ನೀವು ತಿಳ್ಕೊಂಡ್ರೆ ಸಾಕು, ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು, ವಿರೋಧ ಪಕ್ಷದವ್ರು ಏನಂತಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡೋದು, ಸುಳ್ಳುಗಳನ್ನೇ ಟೀಕೆ ಮಾಡೋದು. ನಾನು ಈ ವರ್ಷ ಕಾವೇರಿ ಜಲಾಯನ ಕಾವೇರಿ ಅಭಿವೃದ್ಧಿ ನಿಗಮಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ.
ಏನಪ್ಪ ಮಹೇಶ, ಏನಯ್ಯ MD ಹೇಳ ಕರೆಕ್ಟ್ ಆಗಿ ಯಾವಾರು ಕೊಟ್ಟಿದ್ರ? ಇದೇ ಫಸ್ಟ್ ಟೈಮ್. ಟೀಕೆ ಮಾಡೋರು ಯಾವಾಗಾದ್ರೂ ಕೊಟ್ಟಿದ್ರ ಅಧಿಕಾರದಲ್ಲಿ ಇದ್ದಾಗ? ಇಲ್ಲ, ಕೊಡೋದು ಇಲ್ಲ. ಯಾಕೆಂತಂದ್ರೆ ಟೀಕೆ ಮಾಡದೆ ಅವರ ಉದ್ಯೋಗ. ಟೀಕೆ ಬಿಟ್ಟು ಏನು ಮಾಡಲ್ಲ. ಅಧಿಕಾರ ಕೊಟ್ಟಾಗ ಜನ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಬಿಡಿ. ಬಿಜೆಪಿಗೆ ಅವತ್ತು ಆಶೀರ್ವಾದ ಮಾಡೇ ಇಲ್ಲ. JDSಗಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಗೆ ಮಾಡಿಲ್ಲ. ಮಾಡಿಲ್ಲ ಕಡೆಯ. 2008ರಲ್ಲಿ 110 ಸೀಟ್ಗೆ 113 ಅಲ್ಲ. 2018ರಲ್ಲಿ 104 ಸೀಟ್ ಗೆದ್ರು, 100 ಅಲ್ಲ. ಆದ್ರೆ ಹಿಂಭಾಗಲಿಂದ ಬಂದು ಆಪರೇಷನ್ ಕಮಲ ಹಾಕಿದ್ರು. ಇತ್ತ ಮೊದಲು ಆಪರೇಷನ್ ಕಮಲ ಯಾವಾರು ಇತ್ತ? ಮಿಸ್ಟರ್ ಯಡಿಯೂರಪ್ಪ ಹುಟ್ಟಾಕಿದ್ದು ಇಲ್ಲ ಆಪರೇಷನ್ ಕಮಲ. ಯಾವಾರು ಇತ್ತ ಆಪರೇಷನ್ ಕಮಲ? ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಏನಿತ್ತು ಯಾವಾಗಲೂ. ಆದ್ರೆ ಆಪರೇಷನ್ ಕಮಲ ಇರಲಿಲ್ಲ. ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗೊಬಂದ್ರು. ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ಟು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ಟು ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ 2 ಸಾರಿ ಅಧಿಕಾರಕ್ಕೆ ಬಂದಿರೋದು. ಕರೆಕ್ಟಾಗಿ ಹೇಳ್ಬೇಕು. ಆಯ್ತು, ಇಟ್ಕೊಂಡಿರ್ತೀಯ ನೀನು. ಯಾವತ್ತೂ ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ. 113 ಸ್ಥಾನ ಬಂದೇ ಇಲ್ಲ.